ಹಾಯ್, ನಮಸ್ತೆ ಎಲ್ರಿಗೂ. ಈಗ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಕಾವಳಮುಡೂರು ಗ್ರಾಮದ ಕೊಡಿಯಾಮಲೆ ಕಾಡಲ್ಲಿರೋ ಕಾರಿಂಜೇಶ್ವರ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀನಿ. ರಸ್ತೆ ತುಂಬ ಸಣ್ಣದಾಗಿದ್ದರೂ ಸಹ ರೋಲರ್ ಕೋಸ್ಟರ್ ಫೀಲ್ ಕೊಡುತ್ತೆ. ಅಲ್ಲಲ್ಲಿ ಏರಿಳಿತ ಮತ್ತು ತಿರುಳು ಟರ್ನಿಂಗ್ಸು. ಸೊ ಬೈಕ್ ರೈಡ್ನಲ್ಲಿ ಅದೊಂದು ಎಂಜಾಯ್ ಮಾಡ್ಬೋದು. ಈ ಸ್ಥಳಕ್ಕೆ ಭೂ ಕೈಲಾಸ ಅಂತಲೂ ಹೇಳ್ತಾರಂತೆ. ಅದರ ಜೊತೆಗೆ 4 ಯುಗಗಳ ಇತಿಹಾಸವಿರೋ ನಂಬಿಕೆ ಅವ್ರ ಕತೆ ಇದೆ ಅಂತಲೂ ಕೇಳ್ಪಟ್ಟಿದ್ದರಿಂದ ಅಲ್ಲಿಗೆ ಒಂದು ರೈಡ್ ಪ್ಲ್ಯಾನ್ ಮಾಡ್ಕೊಂಡು ಹೊರಡ್ತಾ ಇದ್ದೀನಿ. ಆ 4 ಯುಗಗಳು ಯಾವುದಾದಂದರೆ ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ ಮತ್ತು ಕಲಿಯುಗ. ಈ ಸ್ಥಳ ಬೆಟ್ಟದ ಟಾಪಲ್ಲಿ ಅಂದರೆ ಮೇಲ್ಭಾಗದಲ್ಲಿ ಶಿವನ ದೇವಸ್ಥಾನ ಮತ್ತು ಮಧ್ಯಭಾಗದಲ್ಲಿ ಪಾರ್ವತಿ ದೇವಸ್ಥಾನ ಇದೆಯಂತೆ. ಮೊದಲನೇದಾಗಿ ಸತ್ಯಯುಗ. ಈ ಸತ್ಯಯುಗದಲ್ಲಿ ಆಗಿದ್ದ ಮಹರ್ಷಿಗಳು, ಋಷಿಮುನಿಗಳು ಈ ದಟ್ಟ ಕಾಡಿನ ಬೆಟ್ಟದ ಮೇಲೆ ಶಿವಲಿಂಗನ ಪೂಜೆ ಮಾಡಿ ತಮ್ಮ ಧ್ಯಾನ ತಪಸ್ಸುಗಳನ್ನ ಮಾಡ್ತಾ ಇದ್ರಂತೆ. ಅದರ ಸಂಕೇತವಾಗಿ ಈ ಗರ್ಭಗುಡಿಯನ್ನು ಕಾಣ ಸಿಗುತ್ತೆ ಅಂತ ಹೇಳಲಾಗುತ್ತಂತೆ. ಎರಡನೇದಾಗಿ ತ್ರೇತಾಯುಗ. ಶ್ರೀರಾಮಚಂದ್ರನ ಕಾಲದಲ್ಲಿರೋ ನಂಬಿಕೆ ಏನಂದರೆ, ಶ್ರೀರಾಮ, ಸೀತಾದೇವಿ ಮತ್ತು ವಾನರ ಸೇನೆ ಅಯೋಧ್ಯೆಗೆ ವಾಪಸ್ ಮರಳುವಾಗ ಇಲ್ಲಿ ಬಂದು ನೆಲೆಸಿದ್ರಂತೆ. ಆ ಸಮಯದಲ್ಲಿ ಒಂದಷ್ಟು ದಿನ ಇಲ್ಲೇ ಇದ್ದು ವಾನರುಗಳಿಗೆ ಇಲ್ಲಿ ಊಟದ ವ್ಯವಸ್ಥೆ ಏರ್ಪಡಿಸಿ, ಸೊ ಅವರು ವಾಪಸ್ ಹೋಗುವಾಗ ಅಂದರೆ ಅಯೋಧ್ಯೆಗೆ ಹೋಗುವಾಗ ವಾನರ ಸೇನೆಯ ಒಂದು ಗುಂಪನ್ನು ಇಲ್ಲೇ ಬಿಟ್ಟು ಹೋದ್ರಂತೆ. ಇದರ ಸಂಕೇತವಾಗಿ ಪ್ರತಿದಿನ ಮಧ್ಯಾಹ್ನ ಪೂಜೆ ಆದಮೇಲೆ ಬಿಸಿ ಅನ್ನವನ್ನು ದೇವಾಲಯದ ಮುಂದೆ ಇರೋ ಒಂದು ಕಲ್ಲು ಕಂಬಕ್ಕೆ ಹಾಕ್ತಾರಂತೆ. ಇದರಲ್ಲಿ ವಿಶೇಷ ಏನಂದರೆ, ಆ ವಾನರ ಗುಂಪಿನ ನಾಯಕ, ಲೀಡರ್, ಕ್ಯಾಪ್ಟನ್ ಅಂತ ಹೇಳ್ತಾರಲ್ಲ, ಸೊ ಅದನ್ನು ದಡ್ಡ ಅಂತ ಹೇಳ್ತಾರಂತೆ. ಎಕ್ಸಾಕ್ಟಾಗಿ ಏನು ಹೇಳ್ತಾರಂತ ಗೊತ್ತಿಲ್ಲ. ಅದು ಬಂದು ತಿಂದ ಮೇಲೇ ಬೇರೆ ವಾನರಗಳು ಪಕ್ಕದಲ್ಲಿ ಒಂದು ಚೌಕಾಕಾರದ ಕಲ್ಲಿರುತ್ತೆ, ಅದ್ರ ಮೇಲೆ ಹಾಕಿರೋ ಅನ್ನವನ್ನು ಬಂದು ತಿನ್ನೋದು. ಅಂದರೆ ಎಷ್ಟೇ ವಾನರಗಳಿದ್ರೂ ಸಹ ಕಂಬದ ಮೇಲೆ ಹಾಕಿರೋ ಅನ್ನವನ್ನು ಕ್ಯಾಪ್ಟನ್, ಲೀಡರ್ ಬಿಟ್ಟು ಬೇರೆ ಯಾವುದೇ ವಾನರಗಳು ಬರೋದೇ ಇಲ್ಲ ತಿನ್ನೋಕ್ಕೆ. ಅದೆಷ್ಟು ರಿಯಲಿಸ್ಟಿಕ್ ಆಗಿತ್ತು ಅಂದರೆ ನೀವೇ ನೋಡಿ. ಮೂರನೆಯದಾಗಿ ದ್ವಾಪರ ಯುಗ. ದ್ವಾಪರ ಯುಗದಲ್ಲಿ ಪಾಂಡವರು ವನವಾಸದಲ್ಲಿರೋ ಟೈಮ್ನಲ್ಲಿ, ಆ ಸಮಯದಲ್ಲಿ ಈ ದಟ್ಟ ಕಾಡಲ್ಲಿ ಬೆಟ್ಟದ ಮೇಲೆ ಬಂದು ನೆಲೆಸಿದ್ರಂತೆ. ಸೊ ಆಗ ಪಾಂಡವರಲ್ಲಿ ಬಾಯಾರಿಕೆಯಾಗಿ ನೀರು ಸಿಗದೇ ಇದ್ದಾಗ ಕೋಪಗೊಂಡ ಭೀಮ ತನ್ನ ಗದೆಯಿಂದ ಅಗೆದು ನೀರು ತೆಗೆದಿರೋ ಬಾವಿನೇ ಈ ಗದಾ ತೀರ್ಥ ಅಂತ ಹೆಸರಿದೆ. ಮತ್ತು ಬೆಟ್ಟದ ಮೇಲೆ ಭೀಮ ಮಂಡಿ ಊರಿ ಕೂರಬೇಕೆಂದಾಗ ಪ್ರೆಷರ್ಗೆ ಮೊಣಕಾಲಿಂದ ಜಾನು ತೀರ್ಥ ಮತ್ತು ಹೆಬ್ಬರಳಿನ ಪ್ರೆಷರಿಂದ ಉಂಗುಷ್ಟ ತೀರ್ಥ ಅಂತ 2 ಚಿಕ್ಕ ತೀರ್ಥಗಳಾಗಿದೆ ಅಂತೆ. ಇದರ ಸಂಕೇತವಾಗಿ ಮತ್ತು ವಿಶೇಷತೆ ಏನು ಅಂದರೆ 24x7 ಇಲ್ಲಿ ನೀರಿನ ಸೌಕರ್ಯ ಯಾವಾಗಲೂ ಇದ್ದೇ ಇರುತ್ತೆ, ಜೊತೆಗೆ ನೀರು ಬತ್ತೋದೇ ಇಲ್ಲ ಅಂತ ಹೇಳ್ತಾರೆ. ಅದಲ್ಲದೆ ದೇವರ ಪೂಜೆಗೆ ಈ ನೀರನ್ನೇ ಬಳಸಲ್ಪಡ್ತಾರಂತೆ. ಇನ್ನು 4ನೆಯದು ಕಲಿಯುಗ.
ನಾನು ನೀವು ಪ್ರಸ್ತುತವಾಗಿ ಕೇಳ್ತಿರೋದು, ಹೇಳ್ತಿರೋದು ಮತ್ತು ನೋಡ್ತಿರೋದು ಅಷ್ಟೇ. ನೋ ಕಾಮೆಂಟ್ಸ್. ಈ ದೇವಾಲಯದಲ್ಲಿ ಮಹಾಶಿವರಾತ್ರಿ ಹಬ್ಬದ ದಿನ ಮಾತ್ರ ಬಹಳ ವಿಜೃಂಭಣೆಯಿಂದ ಆಚರಣೆ ನಡೆಯುತ್ತಂತೆ. ಸೊ ಆ ಟೈಮಲ್ಲಿ, ಹಬ್ಬದ ಟೈಮಲ್ಲಿ ಸುಮಾರು 600 ಮೆಟ್ಲುಗಳಿರುವ ಈ ದೇವಾಲಯಕ್ಕೆ ದೀಪಾಲಂಕಾರ ಮಾಡಿರ್ತಾರಂತೆ. ಮಹಾಶಿವರಾತ್ರಿ ಹಬ್ಬದ ದಿನ ಮಾತ್ರ ಮೇಲಿರೋ ಶಿವನ ಪಾರ್ವತಿ ದೇವಾಲಯಕ್ಕೆ ತಂದು ಇಟ್ಟು ಪೂಜೆ ನಡೆಯುತ್ತೆ. ಅದಲ್ಲದೆ ಶಿವ ಪಾರ್ವತಿ ಇಬ್ಬರನ್ನೂ ಒಟ್ಟಿಗೆ ನೋಡೋಕ್ಕಾಗೋದು ವರ್ಷದಲ್ಲಿ ಅದೊಂದಿನ ಮಾತ್ರ ಅಂತ ಇಲ್ಲಿ ಹೇಳ್ತಾರೆ. ಅದಲ್ಲದೆ ಶಿವ ಪಾರ್ವತಿಯನ್ನು ಇಲ್ಲಿಂದ ಕಂಪ್ಲೀಟ್ ಕೆಳಗೆ ತೆಗೆದುಕೊಂಡು ಹೋಗಿ ರಥದಲ್ಲಿಟ್ಟು ಬೀದಿಗಳಲ್ಲಿ ಮೆರವಣಿಗೆ ಮಾಡಿದ ನಂತರ ಮತ್ತೆ ತಮ್ಮ ತಮ್ಮ ಆಲಯಗಳಿಗೆ ಶಿವ ಪಾರ್ವತಿಯನ್ನು ಇಡ್ತಾರಂತೆ. ಈ ದೇವಸ್ಥಾನದ ಸಮಯ ಟೈಮಿಂಗ್ಸ್ ಬಂದು ಪ್ರತಿದಿನ ಬೆಳಗ್ಗೆ 9ರಿಂದ ಮಧ್ಯಾಹ್ನ 12:30ವರೆಗೂ, ಮತ್ತು ಸಂಜೆ 5 ಗಂಟೆಯಿಂದ 7 ಗಂಟೆವರೆಗೂ. ಸೊ ಆದಷ್ಟು ಬೆಳಗ್ಗೆ ವಿಸಿಟ್ ಮಾಡೋಕ್ಕೆ ಪ್ಲ್ಯಾನ್ ಮಾಡ್ಕೊಳ್ಳಿ. ಯಾಕಂದರೆ ನನಗೆ ತಿಳಿದಿರೋ ಹಾಗೆ ಪ್ರತ್ಯೇಕವಾಗಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಸರ್ವಿಸ್ ಅಂತೂ ಇಲ್ಲಿಲ್ಲ. ಸೊ ನಾವೇ ಸ್ವಂತ ಅವ್ರ ಬಾಡಿಗೆ ಟ್ರಾನ್ಸ್ಪೋರ್ಟೇಷನ್ ಸರ್ವಿಸ್ ಏನೋ ಪ್ಲ್ಯಾನ್ ಮಾಡಿಕೊಂಡ್ರೆ ಬೆಸ್ಟ್ ಅನಿಸುತ್ತೆ. ಈ ದೇವಸ್ಥಾನ ಧರ್ಮಸ್ಥಳದಿಂದ 50 ಕಿಲೋಮೀಟರ್ ಮತ್ತು ಸೌತಡ್ಕ ಮಹಾಗಣಪತಿ ದೇವಸ್ಥಾನ ಇದೆಯಲ್ಲ, ಅಲ್ಲಿಂದ 40 ಕಿಲೋಮೀಟ್ರ್ ಡಿಸ್ಟೆನ್ಸ್ ದೂರದಲ್ಲಿದೆ. ಸೊ ಡೆಫಿನೆಟ್ಲಿ ಇದು ವಿಸಿಟ್ ಮಾಡ್ಬೋದಂತಹ ಸ್ಥಳ ಆಗಿದೆ. ಇದಾಗಿತ್ತು ಈ ರೈಡ್ನಲ್ಲಿ ಈ ದೇವಸ್ಥಾನದ ಮಾಹಿತಿ. ಸೊ ಮುಂದೆ ಮತ್ತೊಂದು ರೈಡ್ನಲ್ಲಿ ಸಿಗೋಣ.